ಆರು ವರ್ಷಗಳ ಕಾಲ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಇವತ್ತು ಹೊಸದಾಗಿ ನಾನು ಪಕ್ಷ ಕಟ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಮೇಡಮ್ ಯತ್ನಾಳ್ ಅವರು. ಈಗ ರಾಜ್ಯದ ಬೆಲೆ ಏರಿಕೆ ಏಪ್ರಿಲ್ 2ರಿಂದ ಹಾಲಿನ ದರ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲದಕ್ಕೂ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಇವತ್ತು ಗ್ಯಾರಂಟಿಗಳ ಕಾರಣಕ್ಕಾಗಿ ಬೊಕ್ಕಸ ಬರದಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ. ನಮ್ಮ ರಸ್ತೆಗಳ ಗುಂಡಿ, ನೀರಾವರಿ ಯೋಜನೆ, ರಸ್ತೆಗಳಾಗ್ಲಿ, ಆಸ್ಪತ್ರೆಗಳಾಗ್ಲಿ, ಶಾಲೆಗಳಾಗ್ಲಿ, ಮೇಷ್ಗಳ ನೇಮಕ ಆಗಲಿ, ಅವರಿಗೆ ಸಂಬಳ ಕೊಡೋದಾಗ್ಲಿ ಯಾವುದೂ ಇಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲವೂ ಝೀರೋ ಆಗ್ತಾ ಇದೆ. ಮತ್ತೆ ಮತ್ತೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮೊದಲ 6 ತಿಂಗಳಲ್ಲೇ ವಿದ್ಯುತ್ ದರ ಜಾಸ್ತಿ ಆಯಿತು. ಹಿಂದೆ ಇದ್ದಂತ ವಿದ್ಯುತ್ ದರಕ್ಕೆ 1.5 ಪಟ್ಟು ಜಾಸ್ತಿ ವಿದ್ಯುತ್ ದರವನ್ನು ಅವತ್ತು ಮಾಡಿದ್ರು. ಮತ್ತೆ ಇವತ್ತು ಜಾಸ್ತಿ ಮಾಡಕ್ಕೆ ಹೊರಟಿದ್ದಾರೆ. ಪಡ್ತಾ ಇದ್ದೀನಿ ಮೇಡಮ್. ಆರು ವರ್ಷಗಳ ಕಾಲ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಇವತ್ತು ಹೊಸದಾಗಿ ನಾನು ಪಕ್ಷ ಕಟ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಮೇಡಮ್ ಯತ್ನಾಳ್ ಅವರು. ಈಗ ರಾಜ್ಯದ ಬೆಲೆ ಏರಿಕೆ ಏಪ್ರಿಲ್ 2ರಿಂದ ಹಾಲಿನ ದರ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲದಕ್ಕೂ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಇವತ್ತು ಗ್ಯಾರಂಟಿಗಳ ಕಾರಣಕ್ಕಾಗಿ ಬೊಕ್ಕಸ ಬರದಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ. ನಮ್ಮ ರಸ್ತೆಗಳ ಗುಂಡಿ, ನೀರಾವರಿ ಯೋಜನೆ, ರಸ್ತೆಗಳಾಗ್ಲಿ, ಆಸ್ಪತ್ರೆಗಳಾಗ್ಲಿ, ಶಾಲೆಗಳಾಗ್ಲಿ, ಮೇಷ್ಗಳ ನೇಮಕ ಆಗಲಿ, ಅವರಿಗೆ ಸಂಬಳ ಕೊಡೋದಾಗ್ಲಿ ಯಾವುದೂ ಇಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲವೂ ಝೀರೋ ಆಗ್ತಾ ಇದೆ. ಮತ್ತೆ ಮತ್ತೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮೊದಲ 6 ತಿಂಗಳಲ್ಲೇ ವಿದ್ಯುತ್ ದರ ಜಾಸ್ತಿ ಆಯಿತು. ಹಿಂದೆ ಇದ್ದಂತ ವಿದ್ಯುತ್ ದರಕ್ಕೆ 1.5 ಪಟ್ಟು ಜಾಸ್ತಿ ವಿದ್ಯುತ್ ದರವನ್ನು ಅವತ್ತು ಮಾಡಿದ್ರು. ಮತ್ತೆ ಇವತ್ತು ಜಾಸ್ತಿ ಮಾಡಕ್ಕೆ ಆರು ವರ್ಷಗಳ ಕಾಲ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಇವತ್ತು ಹೊಸದಾಗಿ ನಾನು ಪಕ್ಷ ಕಟ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಮೇಡಮ್ ಯತ್ನಾಳ್ ಅವರು. ಈಗ ರಾಜ್ಯದ ಬೆಲೆ ಏರಿಕೆ ಏಪ್ರಿಲ್ 2ರಿಂದ ಹಾಲಿನ ದರ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲದಕ್ಕೂ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಇವತ್ತು ಗ್ಯಾರಂಟಿಗಳ ಕಾರಣಕ್ಕಾಗಿ ಬೊಕ್ಕಸ ಬರದಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ. ನಮ್ಮ ರಸ್ತೆಗಳ ಗುಂಡಿ, ನೀರಾವರಿ ಯೋಜನೆ, ರಸ್ತೆಗಳಾಗ್ಲಿ, ಆಸ್ಪತ್ರೆಗಳಾಗ್ಲಿ, ಶಾಲೆಗಳಾಗ್ಲಿ, ಮೇಷ್ಗಳ ನೇಮಕ ಆಗಲಿ, ಅವರಿಗೆ ಸಂಬಳ ಕೊಡೋದಾಗ್ಲಿ ಯಾವುದೂ ಇಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲವೂ ಝೀರೋ ಆಗ್ತಾ ಇದೆ. ಮತ್ತೆ ಮತ್ತೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮೊದಲ 6 ತಿಂಗಳಲ್ಲೇ ವಿದ್ಯುತ್ ದರ ಜಾಸ್ತಿ ಆಯಿತು. ಹಿಂದೆ ಇದ್ದಂತ ವಿದ್ಯುತ್ ದರಕ್ಕೆ 1.5 ಪಟ್ಟು ಜಾಸ್ತಿ ವಿದ್ಯುತ್ ದರವನ್ನು ಅವತ್ತು ಮಾಡಿದ್ರು. ಮತ್ತೆ ಇವತ್ತು ಜಾಸ್ತಿ ಮಾಡಕ್ಕೆ ಹೊರಟಿದ್ದಾರೆ. ಪಡ್ತಾ ಇದ್ದೀನಿ ಮೇಡಮ್. ಆರು ವರ್ಷಗಳ ಕಾಲ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಇವತ್ತು ಹೊಸದಾಗಿ ನಾನು ಪಕ್ಷ ಕಟ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಮೇಡಮ್ ಯತ್ನಾಳ್ ಅವರು. ಈಗ ರಾಜ್ಯದ ಬೆಲೆ ಏರಿಕೆ ಏಪ್ರಿಲ್ 2ರಿಂದ ಹಾಲಿನ ದರ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲದಕ್ಕೂ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ. ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಇವತ್ತು ಗ್ಯಾರಂಟಿಗಳ ಕಾರಣಕ್ಕಾಗಿ ಬೊಕ್ಕಸ ಬರದಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ. ನಮ್ಮ ರಸ್ತೆಗಳ ಗುಂಡಿ, ನೀರಾವರಿ ಯೋಜನೆ, ರಸ್ತೆಗಳಾಗ್ಲಿ, ಆಸ್ಪತ್ರೆಗಳಾಗ್ಲಿ, ಶಾಲೆಗಳಾಗ್ಲಿ, ಮೇಷ್ಗಳ ನೇಮಕ ಆಗಲಿ, ಅವರಿಗೆ ಸಂಬಳ ಕೊಡೋದಾಗ್ಲಿ ಯಾವುದೂ ಇಲ್ಲ ನಮ್ಮ ರಾಜ್ಯದಲ್ಲಿ. ಎಲ್ಲವೂ ಝೀರೋ ಆಗ್ತಾ ಇದೆ. ಮತ್ತೆ ಮತ್ತೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಮೊದಲ 6 ತಿಂಗಳಲ್ಲೇ ವಿದ್ಯುತ್ ದರ ಜಾಸ್ತಿ ಆಯಿತು. ಹಿಂದೆ ಇದ್ದಂತ ವಿದ್ಯುತ್ ದರಕ್ಕೆ 1.5 ಪಟ್ಟು ಜಾಸ್ತಿ ವಿದ್ಯುತ್ ದರವನ್ನು ಅವತ್ತು ಮಾಡಿದ್ರು. ಮತ್ತೆ ಇವತ್ತು ಜಾಸ್ತಿ ಮಾಡಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.